ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಈ ವರ್ಷದ ಭವಿಷ್ಯದ ಮೊದಲನೇ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ಇನ್ ಜನರಲ್ಲಾಗೆಲ್ಲ ಇರುತ್ತೆ. ನಂತರ ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ ನಂಬರ್ಸು ಮಾಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಸ್ವಲ್ಪ ಈ ವರ್ಷ ಲೇಟ್ ಆಯಿತು. ಸೊ ಈ ಸಂಕ್ರಾಂತಿ ಹಬ್ಬದ ದಿನವೇ ಸೂಕ್ತ ಅದು ಮೊದಲನೇ ವಿಡಿಯೋ ಮಾಡೋದಕ್ಕೆ ಅಂತ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಈ ವರ್ಷ ಬಂದು ಎಲ್ರಿಗೂ ಗೊತ್ತಿರೋಂಗೆ 2025 ಅಂದರೆ 9 ಕುಜ, ಅಂಗಾರಕ ಅಥವಾ ಮಂಗಳ ಯಾವುದಾದ್ರೂ ಕರಿಬೋದು. ಈತನದಾಗಿರುತ್ತೆ, ಈ ಗ್ರಹದ್ದಾಗಿರುತ್ತೆ. ಸೊ ಕುಜ ಅಂದಮೇಲೆ ಅದನ್ನು ಶುರು ಮಾಡ್ಬೇಕಾರೆ ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಮಂ ಕುಮಾರಂ ಶಕ್ತಿ ಹಸ್ತಂ ತಮ್ ಮಂಗಳಂ ಪ್ರಣಮಾಮ್ಯಹಂ ಅಂತ ಹೇಳ್ತಾ ಕುಜ ಮಂತ್ರ ಹೇಳ್ತಾ ಮಂಗಳನ ನೆನೆಸ್ಕೊತ, ಅದೇ ರೀತಿ ಇನ್ನೊಂದು ಮಂತ್ರ ಬರುತ್ತೆ, ಅಂಗಾರಕ ಶಕ್ತಿಧರೋ ಲೋಹಿತಾಂಗೋ ಧರಾಸುತಃ ಕುಮಾರೋ ಮಂಗಳೋ ಭೌಮೋ ಮಹಾಕಾಯೋ ಧನಪ್ರದಃ ಅಂತ. ಸೊ ಮಹಾಕಾಯ ಧನಪ್ರದ ಮಾಡೋನು. ಮತ್ತು ನಮ್ಮಲ್ಲಿ ಈ ವರ್ಷ ಮಂಗಳ ಮಹತ್ವಾಕಾಂಕ್ಷೆಯನ್ನು ಜಾಸ್ತಿ ಮಾಡುವಂಥ ಒಂದು ಅನುಗ್ರಹ ಎಲ್ರಿಗೂ ಕೊಡ್ತಾನೆ. ನಂತರ ಶಕ್ತಿ, ಧೈರ್ಯ ಇದೆಲ್ಲದಕ್ಕೂ ಅಂಗಾರಕ ಬಹಳ ಪ್ರಮುಖ ಆಗ್ತಾನೆ. ಕುಜ ಒಬ್ಬ ಮನುಷ್ಯನಲ್ಲಿ ಒಂದು ಧೈರ್ಯ ಬರಬೇಕು, ಒಂದರ ಸಾಧನೆ ಮಾಡಬೇಕು, ಒಂದು ಕಿಚ್ಚು ಬರಬೇಕು, ನನ್ನಲ್ಲಿ ಏನಾದ್ರು ಈ ಕೆಲಸ ಇದಾಗಬೇಕು, ಈ ವರ್ಷ ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಒಂದು ಸೂಕ್ತವಾದಂಥ ಬೆಂಬಲ ಪ್ಲಸ್ ಸೂಕ್ತವಾದಂಥ ಶಕ್ತಿ ಅವನಲ್ಲಿ, ಅದಕ್ಕೆ ಬೇಕಾಗಿರುವಂಥ ಒಂದು ಯುಕ್ತಿ, ಆಮೇಲೆ ಆ ಪೇಷನ್ಸು, ಇದನ್ನೆಲ್ಲ ಕೊಡೋದು ಅಂಗಾರಕ. ಸೊ ಕುಜ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ವರ್ಷ ಮಂಗಳನ ಪೂಜೆ ಮಾಡಿ, ಮಂಗಳವಾರದ ಹೊತ್ತು ದಯವಿಟ್ಟು ಪ್ರತಿಯೊಬ್ಬರು ನಾನ್ ವೆಜ್ಜು ನಿಷಿದ್ಧ ಮಾಡ್ಕೊಳ್ಳಿ. ಈ ವರ್ಷ ದಯವಿಟ್ಟು ಮಂಗಳವಾರ ನಾನ್ ವೆಜ್ ತಿನ್ನಬೇಡಿ. ಆಮೇಲೆ ಯಾವ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು ಅಂದರೆ, ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ, ಈ ವರ್ಷ ಆಂಜನೇಯನ ಪ್ರಾರ್ಥನೆ ಮಾಡೋದನ್ನು ಪ್ರತಿಯೊಬ್ಬರು ಪ್ರತಿನಿತ್ಯ ಗಮನದಲ್ಲಿಟ್ಕೊಂಡು ಮಾಡಿ. ಈ ವರ್ಷ ಹನುಮಂತ ಮತ್ತು ಮಂಕಿ, ಸೊ ಇದೆಲ್ಲ ಒಂದು ಜಾಸ್ತಿ ಇದರಲ್ಲಿರುತ್ತೆ, ಪಿಚ್ಚಲ್ಲಿರುತ್ತೆ. ಈ ವರ್ಷ ಪ್ರಾಮಿನೆನ್ಸಲ್ಲಿರುತ್ತೆ, ಹೈಲೈಟ್ ಆಗಿರುತ್ತೆ. ಈ ವರ್ಷ ಪ್ರತಿಯೊಬ್ಬರು ಹನುಮಂತನ ಜಪ ಮಾಡೋದು, ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸುಪ್ರಭಾತ ಕೇಳೋ ರೀತಿಯಲ್ಲಿ ಹನುಮಾನ್ ಚಾಲೀಸನ ಪ್ರತಿಯೊಬ್ಬರು ಕೇಳೋದು ಭಾಳ ಒಳ್ಳೆಯದು. ಎಸ್ಪೆಷಲಿ ಕಾರ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹನುಮಾನ್ ಚಾಲೀಸ ಹಾಕ್ಕೊಳ್ಳಿ. ಭಾಳ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾದ್ರೆ 4-5 ಅವರು 6 ಅವರು ಡಿಸ್ಟೆನ್ಸು ಟ್ರಾವೆಲ್ ಮಾಡ್ತೀರಿ ಅಂದರೆ ಒಂದು ಅರ್ಧ ಗಂಟೆ ಹನುಮಾನ್ ಚಾಲೀಸ ಕೇಳ್ಕೊಳ್ಳಿ. ಹಾಡು ಮೂಲಕ ಬರುತ್ತೆ, ನಾರ್ಮಲಾಗಿ ಹೇಳಿರೋ ಥರದ್ದು ಬರುತ್ತೆ, ಎಲ್ಲ ಭಾಷೆಗಳಲ್ಲೂ ನಿಮಗೆ ಇಲ್ಲಿ ಸಿಗತ್ತದು. ಸೊ ದಯವಿಟ್ಟು ಅದನ್ನು ಕೇಳ್ಕೊಂಡು ಹೋಗಿ ಹನುಮಂತನ ಜಪ ಮಾಡಿ. ನಂತರ ಸುಬ್ರಹ್ಮಣ್ಯ, ಮಂಗಳವಾರ ಬಂದಿರೋದ್ರಿಂದ ಮೊದಲನೇ ಹಬ್ಬ ನೋಡಿ, ಇವತ್ತು ಮಂಗಳವಾರನೇ ಬಿದ್ದಿದೆ, ಸಂಕ್ರಾಂತಿ ಹಬ್ಬ, ವರ್ಷದ ಮೊದಲನೇ ಹಬ್ಬ. ಸೊ ಹಾಗಾಗಿ ಪ್ರತಿಯೊಬ್ಬರು ಸುಬ್ರಹ್ಮಣ್ಯನ ಧ್ಯಾನ ಮಾಡೋದು ಭಾಳ ಒಳ್ಳೆಯದು ಪ್ರತಿಯೊಬ್ಬರೂ. ಮತ್ತು ನೆಕ್ಸ್ಟು ಯಾವ ದೇವತೆಗಳು, ಹನುಮಂತ ಆಯಿತು, ಸುಬ್ರಹ್ಮಣ್ಯ ಆಯಿತು. ನೆಕ್ಸ್ಟ್ ಬಂದು ಪ್ರತಿಯೊಬ್ಬರು ದುರ್ಗಾದೇವಿಯ ಧ್ಯಾನ ಮಾಡೋದು, ಪೂಜೆ ಮಾಡೋದು, ದುರ್ಗೆ ದೇವಸ್ಥಾನಗಳಿಗೆ ಹೋಗಿ ಬರೋದು. ಅಮ್ಮನವ್ರ ದೇವಸ್ಥಾನಗಳಿಗೆ ಬನಶಂಕರಿ ಇರ್ಬೋದು, ಚಾಮುಂಡಿ ಇರ್ಬೋದು, ಚೌಡೇಶ್ವರಿ ಇರ್ಬೋದು, ಇದೇ ರೀತಿ ಪ್ರತ್ಯಂಗಿರಾ ದೇವಿ ಇರ್ಬೋದು. ಇಲ್ಲೆಲ್ಲ ನೀವು ಪೂಜೆ, ಹವನಗಳು, ಹೋಮಗಳು ನಿಮ್ಮ ಕೈಲಾದ ಮಟ್ಟಿಗೆ, ನಿಮಗೇನಾದರೂ ಅಡೆತಡೆಗಳಿದ್ದರೆ, ದೋಷಗಳಿದ್ದರೆ, ಕೆಲಸಗಳು ಆಗದೇ ಇದ್ದರೆ, ಶತ್ರುಬಾಧೆಗಳಿದ್ದರೆ, ಸೊ ಈ ರೀತಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಮಾಡಿ, ಭಾಳ ನೇಮ ನಿಷ್ಠೆಯಿಂದ ಮಾಡಿ. ಶುಕ್ರವಾರ, ಮಂಗಳವಾರ, ಹೆಂಗಿದ್ರು ಮಂಗಳವಾರ ಶುಕ್ರವಾರ ಎಲ್ಲರೂ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಭಾಳಷ್ಟು ಜನ ರೂಢಿ ಇಟ್ಕೊಂಡಿರ್ತಾರೆ. ಅದನ್ನು ಇನ್ನೂ ಹೆಚ್ಚೆಚ್ಚು ಮಾಡ್ಕೊಳ್ಳಿ, ತಪ್ಪದೇ ಹೋಗಿ. ಸೊ ಇದೆಲ್ಲ ಒಳ್ಳೆಯದಾಗತ್ತೆ. ಆಂಜನೇಯನ, ಸುಬ್ರಹ್ಮಣ್ಯನ, ದುರ್ಗೆನ, ಚಾಮುಂಡಿ, ಬನಶಂಕರಿ ಈ ದೇವತೆಗಳನ್ನ ಈ ವರ್ಷ ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ಕಷ್ಟಗಳು ಬರೋದಿಲ್ಲ. ನೀವು ಏನೇ ಕೆಲಸ ಮಾಡಬೇಕು ಅಂದ್ರೂ ಅದು ಪರಿಪೂರ್ಣ ಆಗುತ್ತೆ. ಮತ್ತು ನಿಮಗೆ ಯಾವುದೇ ರೀತಿಯ ಕಣ್ಣು ದೃಷ್ಟಿ ಆಗೋದಿಲ್ಲ. ಪ್ಲಸ್ ನಿಮಗೆ ಅಪಘಾತಗಳು ಸಂಭವಿಸೋದೇನಿರುತ್ತೆ ಗಾಡಿಗಳಲ್ಲಿ, ಈ ವರ್ಷ ಸ್ವಲ್ಪ ಎಚ್ಚರ ಇರೋದ್ರಿಂದ ಹನುಮಂತನ ಪ್ರಾರ್ಥನೆ, ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಆಂಜನೇಯನ ಕ್ಷೇತ್ರಗಳಿಗೆ ಹೋಗಿ ಬರ್ತೀನಿ. ಕೊಪ್ಪಳದಲ್ಲಿದೆ, ಅಲ್ಲಿ ಅಂಜನಾದ್ರಿ ಬೆಟ್ಟ ಇದೆ, ಆ ಬೆಟ್ಟ ಹತ್ತೋದು, ಆ ದೇವಸ್ಥಾನಕ್ಕೆ ಹೋಗಿ ಬರೋದು, ಆಂಜನೇಯನಿಗೇನಾದರೂ ಹರಕೆ ಹೊತ್ಕೊಳ್ಳೋದು, ಆಂಜನೇಯನಿಗೆ ಬೆಣ್ಣೆ ಅಲಂಕಾರ ಮಾಡಿಸೋದು, ಆಂಜನೇಯನಿಗೆ ವಿಳೆದೆಲೆ ಹಾರನೂ ಹಾಕ್ತಾರೆ, ಆಮೇಲೆ ಒಡೆಯಾರ ಹಾಕ್ತಾರೆ. ನಂತರ ಆಂಜನೇಯನ ದೇವಸ್ಥಾನದಲ್ಲಿ ಏನಾದರೂ ನಿಮ್ಮ ಕೈಲಾದ ಮಟ್ಟಿಗೆ ಅನ್ನದಾನ ಮಾಡೋದು, ಮತ್ತು ಒಂದು ಯೆಲ್ಲೋ ಕಲರ್ ಸ್ವೀಟ್, ಕೇಸರಿ ಬಾತ್, ಈ ರೀತಿ ದಾನ ಮಾಡೋದು, ಇವೆಲ್ಲ ನಿಮಗೆ ಒಳ್ಳೇದು ಮಾಡ್ತಾ ಹೋಗುತ್ತೆ, ಪ್ರತಿಯೊಂದಕ್ಕೂ ಫಲ ಸಿಗ್ತಾ ಹೋಗುತ್ತೆ. ಸೊ ಇದೆಲ್ಲ ಮಾಡಿ. ಆಮೇಲೆ ಈ ವರ್ಷ ಬಂದು ಕುಜ ಬಂದ್ಬಿಟ್ಟು ಏನು ಅಂದರೆ, ಭೂದೇವಿ ಮತ್ತು ವರಹಸ್ವಾಮಿಯ ಪುತ್ರ ಅಂತ ಕರೀತಾರೆ ಕುಜನ. ಸೊ ಭೂಮಿ ತಾಯಿನ ಮತ್ತು ವರಹಸ್ವಾಮಿ ಅಂದರೆ ನಾವೇನು ವರಾಹರೂಪಂ ಅಂತ ಕರಿತೀವಿ, ನಾರಾಯಣನ ಅವತಾರ. ಸೊ ಕುಜ ಇದಾಗಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂಗೆ ಭಾಳಷ್ಟು ವಿಷಯಗಳು ಈ ಸಲ ಭೂಮಿಗಾಗಿ ಕಿತ್ತಾಡೋವಂಥದ್ದು, ಭೂಮಿಗಳು ಕೋರ್ಟ್ ಲಿಟಿಗೇಷನ್ಗಳು ಆಗೋಂಥದ್ದು, ಭೂಮಿಗಳು
ಸೊ ಅದನ್ನೆಲ್ಲ ಇವಾಗ ಏನು ನಾವು ನೋಡ್ತಾ ಇದ್ದೀವಿ ವಕ್ಫ್ದು ಇದೆಲ್ಲ ನಡೀತಾ ಇದೆ. ಇದೆಲ್ಲ ಸದ್ಯಕ್ಕೆ ಸ್ವಲ್ಪ ತಣ್ಣಗಾಗಿದೆ. ಮುಂದೆ ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಸಂಭವಗಳಿದೆ. ಅದ್ರ ಬಗ್ಗೆ ಕಾನೂನು ಇದೆಲ್ಲ ಬಂದಾಗ ವಿರೋಧ, ಪ್ರತಿರೋಧ ಇವೆಲ್ಲ ಜಾಸ್ತಿ ಆಗೋ ಸಂಭವ ಇದೆ. ಮತ್ತು ಭೂಮಿ ಬಾಯಿ ಬಿಡುವಂಥ ಸಂಭವ ಜಾಸ್ತಿ ಇದೆ. ನಾನು ಹೋದ್ಸಲ ಹೇಳಿದ್ದೆ, ಈಸ್ಟ್ ಆಫ್ ದ ಗ್ಲೋಬ್ ಏನಿದೆ, ಈಸ್ಟರ್ನ್ ಸೈಡಲ್ಲಿ ಹೋದ ವರ್ಷ ಸಿಕ್ಕಾಪಟ್ಟೆ ಭೂಕಂಪ ಆಗಂತ ಅಂತ ಹೇಳಿದ್ದೆ. ಸೊ ಅದು ಅದೇ ರೀತಿ ಆಯಿತು. ಆಮೇಲೆ ಲಾಸ್ಟ್ ಇಯರ್ ಪ್ರೆಡಿಕ್ಷನಿಗೆ ಬಂದರೆ 2024 ನಾನು ಮಾಡಿದಂಥ ಪ್ರೆಡಿಕ್ಷನಲ್ಲಿ 80%, 85%, 80ಇಂದ 85% ಕ್ಲಿಕ್ ಆಗಿದೆ ನನ್ನ ಪ್ರೆಡಿಕ್ಷನ್ಸು. ಸೊ ಈ ವರ್ಷ ಭೂಮಿ ಬಾಯಿ ಬಿಡುವಂಥ ಸಂಭವ ಇದೆ. ಅಂದರೆ ಭೂಕಂಪಗಳು ಹೆಚ್ಚಿನದೊಂದು ಮಿಡ್ಲ್ ಈಸ್ಟರ್ನ್ ಕಂಟ್ರೀಸು ಬಿಟ್ಟರೆ ಏಷ್ಯಾ ಇವೆರಡೇ ಕಡೆ ಜಾಸ್ತಿ ಕಾನ್ಸಂಟ್ರೇಟೆಡ್ ಆಗಿ ಭೂಕಂಪಗಳಾಗತ್ತೆ. ಆಮೇಲೆ ನಾನು ವರ್ಷದ ಶುರುವಿನಲ್ಲಿ ನಾನು ಹೇಳಿದ್ದೆ ನನ್ನ ಕೆಲವು ಸ್ನೇಹಿತರಿಗೆ ಮತ್ತು ನನ್ನ ಫ್ಯಾಮಿಲಿನಲ್ಲಿ. ಅವಾಗ ಆ ಸಮಯದಲ್ಲಿ ನನಗೆ ಈ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೆಂಕಿ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತೀವಿ. ಏನು ನೋಡಿದ್ದೀವಿ ನಾವು ಲಾಸ್ ಏಂಜಲಸ್ನಲ್ಲಿ, ಅದೆಲ್ಲ ಬರೀ ಟ್ರೈಲರ್ ಅಷ್ಟೇ. ಅದು ದೊಡ್ಡದಾಗೆ ಬಂದ್ಬಿಡುತ್ತೆ. ಟ್ರೈಲರೇ ಸೂಪರ್ ಹಿಟ್ ಆಗೋಗಿದೆ. ಒಂದ್ಸಲಿ ಫಿಲಮ್ ಹಿಟ್ಟಾಗೋದಕ್ಕೆ ಟ್ರೈಲರ್ ಸೂಪರ್ ಹಿಟ್ ಆಗಿಬಿಡುತ್ತೆ, ಫಿಲಮ್ ಫ್ಲಾಪ್ ಆಗಿಬಿಡುತ್ತೆ. ಟ್ರೈಲರೇ ಸೂಪರ್ ಹಿಟ್ ಆಗಿದೆ, ಬಟ್ ಫಿಲಮ್ ಅಂತೂ ಖಂಡಿತ ಬರುತ್ತೆ. ಫಿಲಮ್ ಹಿಟ್ ಅಥವಾ ಫ್ಲಾಪ್ ಆದ ಆಮೇಲೆ. ಬಟ್ ಬೆಂಕಿ ಅಂತ ಕಾಡ್ಗಿಚ್ಚುಗಳು, ಆಮೇಲೆ ಬೆಂಕಿ ಅನಾಹುತಗಳು, ಬೆಂಕಿ ಬೀಳೋದು, ಸೊ ಈ ರೀತಿ ಫೈರ್ ಆಕ್ಸಿಡೆಂಟ್ಸು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಈ ವರ್ಷ. ಏನು ಈ ರೆಡ್ಡಿಗೆ ಸಂಬಂಧಪಟ್ಟಿದ್ದು ಇವೆಲ್ಲ ಫೈರು, ಇದೆಲ್ಲ ರೆಡ್ ಕಲರ್. ಸೊ ಮಾರ್ಸ್ ಅಂದರೆ ಕುಜ ಅಂದರೆ ರೆಡ್ ಕಲರು. ನೀವು ಸಂಜೆ ಪೂರ್ವಕ್ಕೆ ನಿಂತ್ಕೊಂಡ್ರೆ, ಒಂದು 7-8 ಗಂಟೆಗೆ ಹೋಗಿ ನಿಮ್ಮ ಮನೆ ಮೇಲ್ಛಾವಣಿ ಮೇಲೆ ನೀವು ನಿಂತ್ಕೊಂಡ್ರೆ ಮಂಗಳ ಗ್ರಹ ಕಾಣುತ್ತೆ, ಮಾರ್ಸ್. ಸರಿಯಾಗಿ ಈಸ್ಟ್ ಕಡೆ ನೋಡಿದ್ರೆ ನೀವು ಚಂದ್ರನ ಮೇಲೇ ಇರ್ತಾನೆ ಮಂಗಳ. ಸೊ ಅದಕ್ಕಿಂತ ಮೇಲೆ ದೊಡ್ಡ ಸ್ಟಾರ್ ಕಾಣೋದು ಜುಪಿಟರ್, ಅದು ಗುರುಗ್ರಹ. ಸೊ ಆಮೇಲೆ ನೀವು ಪಶ್ಚಿಮಕ್ಕೆ ತಿರುಗಿದ್ರೆ ನಿಮಗಲ್ಲಿ ಶುಕ್ರ ಮತ್ತು ಶನಿಮಹಾತ್ಮ ಕಾಣುತ್ತೆ. ಶುಕ್ರ ಮತ್ತು ಶನಿಮಹಾತ್ಮ ಎರಡು ಮೀನ ರಾಶಿನಲ್ಲಿದ್ದಾರೆ. ಗುರು ಮತ್ತು ಇದು ಯಾರು, ಗುರು ಮೇಲೆ ರಾಹು ನಮ್ಮ ಕಣ್ಣಿಗೆ ಕಾಣಲ್ಲ ಇಲ್ಲಿಂದ. ಅವೆರಡು ಇದರಲ್ಲಿ ವೃಷಭ ರಾಶಿನಲ್ಲಿದೆ. ಸೊ ಈ ಚಂದ್ರ ಮತ್ತು ಮಂಗಳ ಈ ಕಡೆ ಕಾಣ್ತಾರೆ ನಿಮಗೆ ಪೂರ್ವದಲ್ಲೇ. ಸೊ ನೋಡಿ ಒಂದ್ಸಲಿ ಸ್ವಲ್ಪ ಲೈಟ್ ಕೆಂಪು ಕಾಣುತ್ತೆ ಅಪ್ಪ, ಅದು ಚಿಕ್ಕದಾಗಿ ಒಂದು ನಕ್ಷತ್ರದ ರೂಪದಲ್ಲಿ. ನಮಸ್ಕಾರ ಮಾಡ್ಕೊಳ್ಳಿ. ಮಂಗಳವಾರ ಇವತ್ತು ಇದಿತ್ತು, ಏನು ಸಂಕ್ರಾಂತಿ. ನಾಳೆ ನೀವು ನೋಡಿಬಿಟ್ಟು ಅದನ್ನು ನಮಸ್ಕಾರ ಮಾಡ್ಕೊಳ್ಳಿ ಗ್ರಹನ. ಮಂಗಳ ಗ್ರಹ ಕಣ್ಣಿಗೆ ಕಾಣ್ತಾನೆ. ಸೊ ಆತನದೇ ಈ ವರ್ಷ ಪೂರ್ತಿ ಇರೋದು. ಆಮೇಲೆ ಕೆಂಪಿಗೆ ಸಂಬಂಧಪಟ್ಟಿದ್ದೆಲ್ಲ ಈ ಸಲ ನ್ಯೂಸಲ್ಲಿರುತ್ತೆ. ಪ್ರತಿಯೊಂದು ಎನಿಥಿಂಗ್ ರೆಡ್ ನೋಡಿ. ಚೈನಾ ಫ್ಲ್ಯಾಗು ರೆಡ್ ಕಲರ್. ಚೈನಾದಲ್ಲಿ ರೆಡ್ ಅಂದರೆ ರೆಡ್ ಡ್ರ್ಯಾಗನ್ ಅಂತಲೇ ಕರೆಯೋದವ್ರನ್ನ. ರೆಡ್ ಕಲರ್ ಸಂಬಂಧಪಟ್ಟಿದ್ದು ನೀವು ಏನೇ ವಿಷಯಗಳು ತೊಗೊಳ್ಳಿ, ರೆಡ್ಡು ಏನೇನು ಬರ್ಬೋದು. ಒಂದು ರೆಡ್ ವೈನ್ ಅಂತ ಕರಿಬೋದು, ರೆಡ್ ಚಿಲ್ಲಿ. ಈಗ ಚಿಲ್ಲಿ ಪೌಡರು ಹಾರ್ಟ್ ಒಳ್ಳೆಯದು ಅಂತಾರೆ. ಅದೇ ರೀತಿ ಚಿಲ್ಲಿನಲ್ಲಿ ತುಂಬ ಕೆಮಿಕಲ್ಸ್ ಮಿಕ್ಸ್ ಮಾಡಿರೋಂಥದ್ದು ಕಲಬೆರಕೆ ಬರುತ್ತೆ ಚಿಲ್ಲಿ ಪೌಡ್ರುಗಳು. ಅದೆಲ್ಲ ನಿಮಗೆ ಅದರಿಂದ ಕ್ಯಾನ್ಸರ್ ಉಂಟಾಗೋಂಥದ್ದು, ಈ ರೀತಿ ತೊಂದರೆಗಳಾಗೋಂಥದ್ದು. ಆಮೇಲೆ ರೆಡ್ ಕಲರ್ ಬಂದ್ಬಿಟ್ಟು ಫೈರ್ ಇಂಜಿನ್. ಸೊ ನೋಡಿ ಫೈರ್ ಆಗ್ತಾಯಿದೆ ಇವಾಗ ಅಲ್ಲೆಲ್ಲ. ಸೊ ಫೈರ್ ಇಂಜಿನ್ ಬರುತ್ತೆ. ಬೆಂಕಿನೂ ಕೆಂಪು ಕಲರ್ ಇರುತ್ತೆ. ಕೆಂಪು ಅಂದರೆ ಇಲ್ಲಿ ಬರೀ ರೆಡ್ ಒಂದೇ ಅಲ್ಲ, ಆರೆಂಜು, ರೆಡ್ಡು, ಪಿಂಕಿಶ್ ಲೈಟ್, ಸ್ವಲ್ಪ ಡಾರ್ಕ್ ಪಿಂಕು, ಇವೆಲ್ಲ ಕಲರಿಗೆ ಸೇರಿಕೊಳ್ಳುತ್ತೆ. ಸೊ ಅದೆಲ್ಲ ಈ ಸಲ ನ್ಯೂಸಲ್ಲಿರುತ್ತೆ. ಒಂದು ಪೋಸ್ಟ್ ಬಾಕ್ಸ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುವಂಥ ಚಾನ್ಸ್ ಇದೆ. ಸೊ ಪೋಸ್ಟ್ ಬಾಕ್ಸು ರೆಡ್ ಕಲರ್ ಇರುತ್ತೆ. ಯಾರೋದ್ರೊಳಗೆ ಏನಾದರೂ ಇಟ್ಬಿಟ್ಟು ಇದು ಮಾಡೋದು. ಮತ್ತು ಅದೇ ರೀತಿ ರೆಡ್ ವಿಚಾರಕ್ಕೆ ಬಂದರೆ ನಕ್ಸಲ್ಸು ರೆಡ್ ಮೂವ್ಮೆಂಟ್ ಅಂತ ಕರೀತಾರೆ ಅವರು. ಸೊ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ನಕ್ಸಲ್ ಸರೆಂಡರ್ ಆದ್ರೆ ಈ ವರ್ಷ. ಆಮೇಲೆ ಅಲ್ಲಿ ಇನ್ನೊಂದು ಕಡೆ ನಕ್ಸಲ್ಲು ಬ್ಲಾಸ್ಟ್ ಮಾಡಿ ನಮ್ಮ ಸಿಪಾಯಿಗಳನ್ನ ಕೊಂದರು. ಸೊ ಛತ್ತೀಸ್ಗಢಲ್ಲಿ ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷ. ಸೊ ಆ ರೆಡ್ ಮೂವ್ಮೆಂಟ್ ಅಂತ ಏನು ಕರೀತಾರೆ, ನಕ್ಸಲ್ ಮೂವ್ಮೆಂಟು, ಅದು ಇಂಡಿಯಾದಲ್ಲಿ ಈ ವರ್ಷದ ಅಂತ್ಯಕ್ಕೆ ಕಂಟ್ರೋಲ್ ತರ್ತೀನಿ ಅಂತ ಹೇಳಿದ್ದಾರೆ. ಆಗೋ ಸಂಭವ ಇದೆ, ಬಟ್ ಪೂರ್ಣ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು ಸ್ವಲ್ಪನಾದರೂ ಉಳ್ಕೊಂಡಿರುತ್ತೆ, ಒಂದು ಸ್ವಲ್ಪ ಪರ್ಸೆಂಟೇಜ್ ಉಳ್ಕೊಳ್ಳುತ್ತೆ. ಸೊ ಅವ್ರದ್ದು ಮೂಮೆಂಟು ಸ್ವಲ್ಪ ನ್ಯೂಸಲ್ಲಿರುತ್ತೆ ಈ ವರ್ಷ ನಕ್ಸಲ್ ಮೂಮೆಂಟು. ಮತ್ತು ನೀವು ಕೆಂಪು ಕಲರ್ ಸಂಬಂಧಪಟ್ಟಂಗೆ ಕೆಂಪು ಕಲರ್ ತರಕಾರಿಗಳಿರ್ಬೋದು ಅಥವಾ ಹಣ್ಣುಗಳಿರ್ಬೋದು, ಇವೆಲ್ಲ ತಿನ್ನೋದ್ರಿಂದ ನಿಮಗೆ ಬಹಳ ಒಳ್ಳೆಯದಾಗ್ತಾ ಹೋಗುತ್ತೆ. ಒಂದು ದಾಳಿಂಬೆ ಹಣ್ಣು ಇರ್ಬೋದು, ಕ್ಯಾರೆಟು, ಆರೆಂಜ್ ಇದ್ರೂ ಕ್ಯಾರೆಟು ಅದು ಇದಕ್ಕೆ ಸೇರಿಕೊಳ್ಳುತ್ತೆ. ಆಮೇಲೆ ಆರೆಂಜು, ಸೊ ಅದು ಕಲರು ಆರೆಂಜೆ, ಹೆಸರು ಆರೆಂಜೆ. ಸೊ ಕಿತ್ತಳೆ ಹಣ್ಣು, ಮತ್ತು ಕೆಂಪು ಕಲರಲ್ಲಿ ಪಪ್ಪಾಯ, ಸೊ ಅದು ಒಂದು ಸ್ವಲ್ಪ ಆರೆಂಜಿಶ್ ಇರುತ್ತೆ. ನಂತರ ಟೊಮೆಟೊ. ಸೊ ಈ ಥರ ಕೆಂಪು ಪದಾರ್ಥಗಳು, ಕೆಂಪು ತರಕಾರಿಗಳು, ಕೆಂಪು ಹಣ್ಣುಗಳು ನೀವು ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ ಈ ವರ್ಷ. ಸೊ ಅದನ್ನು ಮಾಡ್ಬೋದು. ಅದಾದಮೇಲೆ ಈ ವರ್ಷ ಪ್ರತಿ ವರ್ಷ ಏನಿದೆ ಈ ವರ್ಷದ ಪ್ರತಿ ತಿಂಗಳಲ್ಲೂ ಮಂಗಳವಾರದತ್ತು ಸ್ವಲ್ಪ ನ್ಯೂಸ್ ಇರುತ್ತೆ. ಮಂಗಳವಾರ ಏನೋ ಒಂದು ಸ್ವಲ್ಪ ಇವೆಂಟ್ ಆಗುವಂಥ ಸಂಭವ ಇರುತ್ತೆ ಪ್ರತಿ ಮಂಗಳವಾರ ಈ ವರ್ಷ. ಸೊ ಒಂದು ತಿಂಗಳಲ್ಲಿ 4 ಅಥವಾ 5 ಮ್ಯಾಕ್ಸಿಮಮ್ ಮಂಗಳವಾರಗಳು ಬರುತ್ತೆ. ಸೊ ಈ ವರ್ಷ ಅದಿರುತ್ತೆ. ಮತ್ತು ಸಣ್ಣ ಪ್ರಮಾಣದಲ್ಲಿ ಏನು ಮೀಟಿಯಾರ್ಸ್ ಅಂತ ಕರಿತೀವಿ, ಅದು ಈ ವರ್ಷ ಭೂಮಿಗೆ ಬಂದು ಅಪ್ಪಳಿಸೋವಂಥದ್ದು ಇರುತ್ತೆ. ಅಂದರೆ ಡ್ಯಾಮೇಜಿಂಗ್ ಆಗೋಲ್ಲ. ಅದರಲ್ಲಿ ದೊಡ್ಡ ಗಾತ್ರದ ಒಂದು ಧೂಮಕೇತು ಬರ್ಬೋದು, ಬಂದು ಹೊಡಿಬೋದು ಭೂಮಿಗೆ ಅನ್ನೋ ಆತಂಕ ಇರುತ್ತೆ, ಬಟ್ ಭೂಮಿಗೆ ಸಂಭವ ಆಗೋದಿಲ್ಲ. ಅದನ್ನು ಕಾಪಾಡೋದಕ್ಕೆ ಗುರುಗ್ರಹ ಇದೆ ಮತ್ತು ಚಂದ್ರ ಇದ್ದಾನೆ. ನಮ್ಮ ಇದರದ ನಮ್ಮ ಪ್ಲ್ಯಾನೆಟ್ನ ಒಂದು ಏನಿದೆ ಸ್ಯಾಟಲೈಟು ಚಂದ್ರ. ಸೊ ಆತ ಈ ಸಲ ಕಾಪಾಡ್ತಾನೆ, ನಮ್ಮ ಭೂಮಿಯ ಉಪಗ್ರಹ ಚಂದ್ರ. ಸೊ ಆತ ಕಾಪಾಡ್ತಾನೆ. ಮತ್ತು ಇದು ಇದೆ, ಏನೋ ಗುರುಗ್ರಹನೂ ಇದೆ ನಮ್ಮನ್ನು ಕಾಪಾಡೋದಕ್ಕೆ. ಸೊ ದೊಡ್ಡ ಧೂಮಕೇತುಗಳೆಲ್ಲ ಆ ಕಡೆ ಪಾಸಾಗಿ ಹಿಟ್ಟಾಗುವ ಸಂಭವಗಳಿವೆ. ಸೊ ಅವೆಲ್ಲ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ನಂತರ ಇನ್ನು ಬೇರೆ ವಿಚಾರಗಳು ಹೇಳಬೇಕು ಅಂದರೆ
ಏನಾಗುತ್ತೆ ಅಂದರೆ ಯುದ್ಧ ಭೀತಿ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ಯುದ್ಧ ಭೀತಿ. ಸೊ ಈ ವರ್ಷಾಂತ್ಯದವರೆಗೂ 2025ವರೆಗೂ ಮೂರನೇ ವಿಶ್ವಯುದ್ಧ ಯಾವಾಗ ಬೇಕಾದ್ರೂ ಆಗ್ಬೋದು ಅಂತ ನಾನು ಹೋದ ವರ್ಷದ ಭವಿಷ್ಯದಲ್ಲಿ ಹೇಳಿದ್ದೆ. ಲಾಸ್ಟ್ ಇಯರ್ ತುಂಬ ಪೀಕ್ ಕೊಟ್ಟೋಗಿತ್ತು. ಕೊನೆ ಮೊಮೆಂಟಲ್ಲಿ ಬೇರೆ ವರ್ಲ್ಡ್ ಲೀಡರ್ಸು ಮೋದಿಯವರು ಇರ್ಬೋದು, ಜೋ ಬೈಡನ್ ಇರ್ಬೋದು, ಅವರು ಸ್ವಲ್ಪ ಪ್ರಯತ್ನನೂ ಪಟ್ಟರು, ಸ್ವಲ್ಪ ಕಡೆ ಹೊಡೆಯೋದಕ್ಕೆ ಅವಕಾಶನೂ ಮಾಡಿಕೊಟ್ರು. ಆದರೆ ಮೋದಿಯವರು ಇರ್ಬೋದು, ಇನ್ನು ಬೇರೆ ಲೀಡರ್ಗಳೆಲ್ಲ ಸ್ವಲ್ಪ ಪುಟಿನ್ ಹತ್ರ ಮಾತಾಡಿ ಒಂದು ಮಟ್ಟಕ್ಕೆ ಸಮಾಧಾನ ಮಾಡಿ ತಂದು ನಿಲ್ಲಿಸಿದ್ದಾರೆ. ಇನ್ನೂ ಯುದ್ಧ ನಡೀತಾನೆ ಇದೆ. ಸೊ ಇದು 2025 ಮುಗಿಯೋವರೆಗೂ ಯಾವ ಟೈಮಲ್ಲಿ ಬೇಕಾದ್ರೂ ಅದು ಇನ್ನೂ ಜೀವಂತವಾಗಿದೆ. ಥರ್ಡ್ ವರ್ಲ್ಡ್ ವಾರ್ ಆಗುವಂಥ ಚಾನ್ಸಸ್. ಸೊ ಅದು ಸಂಭವನ ತಳ್ಳಾಕೋದಕ್ಕಾಗೋದಿಲ್ಲ ನಾವು. ಮತ್ತು ಈ ವರ್ಷ ಬಂದ್ಬಿಟ್ಟು ಕಾರ್ಡಿಯಾಲಜಿಸ್ಟು, ಗೈನಕಾಲಜಿಸ್ಟ್ಗಳು ಮತ್ತು ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಅವರು ಡಾಕ್ಟರ್ಗಳಲ್ಲಿ. ಸೊ ಕಾರ್ಡಿಯಾಲಜಿಸ್ಟು, ಗೈನಕಾಲಜಿಸ್ಟು, ಆರ್ಥೋಪೆಡಿಕ್ಸ್ ಇವರು ತುಂಬ ಈ ವರ್ಷ ಚೆನ್ನಾಗಿ ಶೈನ್ ಆಗ್ತಾರೆ ಈ ವರ್ಷ. ಸೊ ಇವ್ರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ವರ್ಷ. ಆಮೇಲೆ ಈ ವರ್ಷ ಬಂದ್ಬಿಟ್ಟು ಮದುವೆ ಡಿಲೇ ಆಗೋರಿಗೆಲ್ಲ ಕಂಕಣ ಭಾಗ್ಯ ಈ ವರ್ಷ ಇದೆ. ತುಂಬ ವರ್ಷದಿಂದ ಮದುವೆಗಳೇ ಆಗಿಲ್ಲ, ಮದುವೆ ನಿಂತೋಗ್ಬಿಟ್ಟಿದೆ ಅನ್ನೋರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಆಮೇಲೆ ಎಷ್ಟೋ ಜನಕ್ಕೆ ಮಕ್ಕಳು ತುಂಬ ವರ್ಷದಿಂದ ಆಗದೇ ಇರೋದು ಪ್ರಯತ್ನ ಪಟ್ಟರೆ ಈ ವರ್ಷ ಆಗೋ ಸಂಭವ ಇದೆ ಈ ವರ್ಷ. ಅದೇ ರೀತಿ ಈ ವರ್ಷ ಎಷ್ಟೋ ಜನಕ್ಕೆ ಇದು ಮಿಸ್ಕ್ಯಾರೇಜಸ್ಸು ಅಥವಾ ಅಬಾರ್ಷನ್ಸು ಈ ರೇಟ್ಸ್ಗಳು ತುಂಬ ಇನ್ಕ್ರೀಸ್ ಆಗುತ್ತೆ ಈ ವರ್ಷ. ಸೊ ಅದು ಜಾಸ್ತಿ ಇದೆ ಈ ವರ್ಷ. ಅದೇ ರೀತಿ ತುಂಬ ವರ್ಷದಿಂದ ಆಗದೇ ಇರೋರಿಗೆ ಪ್ರಯತ್ನ ಪಟ್ಟರೆ ಆಗುವಂಥ ಸಂಭವ ಇದೆ. ಸೊ ಎರಡು ಎಕ್ಸ್ಟ್ರೀಮ್ಸು ಇದೆ ಈ ವರ್ಷ. ಸೊ ಅದರಲ್ಲಿ ಗೈನಕಾಲಜಿಸ್ಟ್ ಪಾತ್ರಗಳು ಜಾಸ್ತಿ ಆಗೋದು ಅದರಿಂದನೇ. ಮತ್ತು ಇನ್ನು ಬಂದರೆ ಇನ್ನು ಧರ್ಮ, ಜಾತಿ ಅಂತ ಹೋಗೋರಿಗೆ ಸ್ಟ್ರೆಸ್ ಜಾಸ್ತಿ, ಕಷ್ಟಗಳು ಜಾಸ್ತಿ. ಆಮೇಲೆ ಅವರು ಅದರಿಂದ ಸಿಗೋವಂಥ ಫಲ ಅವ್ರ ಶ್ರಮಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ. 100% ಎಫರ್ಟ್ ಹಾಕಿದ್ರೆ 20% ರಿಸಲ್ಟ್ ಸಿಗುತ್ತೆ. ಸಿಗುತ್ತೆ, ಬಟ್ 20%, 25% ಎಲ್ಲ ತೃಪ್ತಿ ಆಗೋ ರೀತಿಯಲ್ಲಿ ಅವ್ರಿಗೆ ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ. ಈಗ ಯಾರಾದರೂ ನಾನು ಒಂದು ಧರ್ಮ ಕಟ್ತೀನಿ, ಒಂದು ಜಾತಿನ ಇದು ಮಾಡ್ತೀನಿ ಅಂತ ಹೋದವ್ರಿಗೆ ಕೊನೆಯಲ್ಲಿ ಜನ ಬೆರಳು ಮಾಡಿ ನೋಡಿಸಿ ಅವ್ರನ್ನೇ ಚೀಮಾರಿ ಹಾಕುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಯಾರು ನಾನು ಯಾವ ಜಾತಿನೂ ಫಾಲೋ ಮಾಡಲ್ಲ, ಧರ್ಮ ಫಾಲೋ ಮಾಡಲ್ಲ, ನಾನು ಏನೋ ದೇವರು ದಿನರು ಅನ್ನೋದು ಏನೂ ಇಲ್ಲ ಅನ್ನೋರು ಖುಷಿಯಾಗಿರ್ತಾರೆ ಈ ವರ್ಷ. ಸೊ ಆ ರೀತಿ ಸಂಭವನೂ ಇದೆ. ಅಂದರೆ ಒಂದು ದೇವತಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮೋಸ ಅಂತೂ ಆಗೋದಿಲ್ಲ ದೇವರಿಂದ, ಅದಕ್ಕೆ ಫಲ ಸಿಗುತ್ತೆ. ಬಟ್ ಏನು ಅಂದರೆ ಅದನ್ನು ಎಲ್ಲೋ ಒಂದು ಕಡೆ ಅವರು ಸ್ವಲ್ಪ ಸ್ವಾರ್ಥ ಇಟ್ಕೊಂಡು ಮಾಡಿದಾಗ ಅಂಥವ್ರಿಗೆ ಈ ರೀತಿ ಆಗೋ ಸಂಭವ ಇದೆ ಹೊರತು ಪ್ರತಿಯೊಬ್ಬರಿಗೂ ಈ ರೀತಿ ಆಗೋದಂಥ ಸಂಭವ ಇಲ್ಲ. ಸೊ ಹಾಗಂತ ಅಂದ್ಬಿಟ್ಟು ನಾವು ದೇವರು ದಿನರು ಅನ್ನೋದನ್ನು ಯಾವ ಧರ್ಮದವರು ಬಿಡಬಾರ್ದು. ಅವ್ರವ್ರ ಧರ್ಮದಲ್ಲಿರುವಂಥ ಆಚಾರ ವಿಚಾರಗಳು ಅವ್ರು ಫಾಲೋ ಮಾಡ್ಕೊಂಡೇ ಹೋಗಬೇಕು. ಬಟ್ ಅಂತರ್ಧರ್ಮೀಯ ಕಲಹಗಳು ಇವೆಲ್ಲ ಸರ್ವೇ ಸಾಮಾನ್ಯ. ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಆಗುವ ಸಂಭವ ಇದೆ ಈ ವರ್ಷ. ಒಂದು ಧರ್ಮದವ್ರು ಇನ್ನೊಂದು ಧರ್ಮದ ಮೇಲೆ ಇರ್ಕೋದು, ಸೊ ಗಲಾಟೆಗಳಾಗೋಂಥದ್ದು, ರಿಲಿಜಿಯಸ್ ಕಾನ್ಫ್ಲಿಕ್ಟ್ಸು ಇದೆಲ್ಲ ಸ್ವಲ್ಪ ತುಂಬ ಇದೆ. ಅದರಿಂದ ಜನ ಬಡದಾಟಗಳಿಂದ ದೂರ ಇರಬೇಕು. ಪ್ರತಿಯೊಬ್ಬರು ಅವ್ರ ಧರ್ಮನ ಎಷ್ಟು ಗೌರವಿಸ್ತೀವೋ ಅದೇ ರೀತಿ ಬೇರೆ ಧರ್ಮನ ಗೌರವಿಸ್ಕೊಂಡು ಹೋಗೋದ್ರಿಂದ, ತಮ್ಮ ಜಾತಿಗೆ ಎಷ್ಟು ಗೌರವ ಕೊಡ್ತೀವೋ ಅದೇ ರೀತಿ ಬೇರೆ ಜಾತಿಗೂ ಗೌರವ ಕೊಡೋದ್ರಿಂದ, ಅವರ ಆಚಾರ ವಿಚಾರಗಳಿಗೂ ನಾವು ಗೌರವ ಕೊಡೋದ್ರಿಂದ ಪ್ರತಿಯೊಬ್ಬರು ಆರಾಮಾಗಿ ನೆಮ್ಮದಿಯಾಗಿ ಇರ್ಬೋದು. ಒಂದು ಸೊಸೈಟಿಲಿ ಒಂದು ಪೀಸ್ಫುಲ್ ವಾತಾವರಣ ಇರುತ್ತೆ, ಶಾಂತಿ ವಾತಾವರಣ ಇರುತ್ತೆ. ಸೊ ಇದು ನಾವು ಹೇಳಕ್ಕೆ ಹೋಗ್ತಾ ಇರೋದು. ಆಮೇಲೆ ಈ ವರ್ಷ ಪ್ರತಿಯೊಬ್ಬರಿಗೂ ತಮ್ಮ ಜವಾಬ್ದಾರಿನ ಅರಿವಾಗುವಂಥ ವರ್ಷ ಪ್ರತಿಯೊಬ್ಬರಿಗೂ. ನಾನು ಎದ್ದೇಳಬೇಕು, ನಾನು ಎದ್ದೇನಾದರೂ ಮಾಡಬೇಕು ಅನ್ನೋ ಒಂದು ವರ್ಷ. ಎಷ್ಟೋ ಜನ ಇವಾಗ ಮನೆಗಳಲ್ಲಿ ಅಯ್ಯೋ ನಮ್ಮ ಮಗ ಏನೂ ಮಾಡೋದೇ ಇಲ್ಲ ರೀ, ಕೆಲಸನೇ ಮಾಡಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ, ಸುಮ್ಮನೆ ಇರ್ತಾನೆ, ನಾವು ಮಾಡಿಟ್ಟಿದ್ದೀವಿ ಅಂತ ಗೊತ್ತು ಆರಾಮಾಗಿರ್ತಾನೆ, ಅವನೇನಕ್ಕೂ ಪ್ರಯತ್ನನೇ ಪಡೋದಿಲ್ಲ ಅಂತ ಒಂದಷ್ಟು ಜನ ಹೇಳ್ಕೊತಾರೆ. ಒಂದಷ್ಟು ಜನ ಸುಮ್ಮನೆ ಈ ದಂಡಪಿಂಡೆಗಳು ಅಂತಾರಲ್ಲ, ಆ ರೀತಿ ಮನೆಯಲ್ಲೇ ಇರ್ತಾರಲ್ಲ, ಅಂಥ ಹುಡುಗರೂ ಅಥವಾ ಅಂಥವ್ರೂ ಎದ್ದು ನಾನೇನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಛಲ ಅವರಲ್ಲಿ ಬರುತ್ತೆ. ಒಂದು ಪ್ರತಿಯೊಬ್ಬರಿಗೂ ಅವ್ರಿಗೆ ನಾನು ಹಿಂಗೆ ಕೂತ್ಕೊಂಡ್ರೆ ಆಗೋದಿಲ್ಲ, ನಾನಾದರೂ ಮಾಡಬೇಕು. ಕೂತು ತಿನ್ನೋರನ್ನೆಲ್ಲ ಎಬ್ಬಿಸ್ತಾನೆ ಈ ವರ್ಷ ಕುಜ. ಕೂತು ತಿನ್ನೋರನ್ನೆಲ್ಲ ಓಡಾಡಿ ತಿನ್ನಿ, ದುಡಿದು ತಿನ್ನಿ ಅಂತ ಎಬ್ಬಿಸ್ತಾನೆ. ಸೊ ಆ ರೀತಿ ಒಂದು ಎಕಾನಮಿನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ಈ ವರ್ಷ ಬಂದ್ಬಿಟ್ಟು ಬಾಡಿ ಗಾರ್ಡ್ಸ್ ಇರ್ಬೋದು, ಬಾಡಿ ಬಿಲ್ಡರ್ಸ್ ಇರ್ಬೋದು, CRPF, BSF, CISF, ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸು, ಸೊ ಏನು ಪೊಲೀಸ್ ಡಿಪಾರ್ಟ್ಮೆಂಟು, ಸೊ ಇವರೆಲ್ಲರೂ ತುಂಬ ಪ್ರಮುಖವಾದ ಪಾತ್ರ ವಹಿಸ್ತಾರೆ ಈ ವರ್ಷ. ಪ್ರತಿಯೊಬ್ಬರೂ ಏನು ಯೂನಿಫಾರ್ಮ್ ಹಾಕಿ ಸೆಕ್ಯೂರಿಟಿ ಕೊಡೋವಂಥವ್ರು, ಗನ್ಗಳು ಇಟ್ಕೊಂಡು ಓಡಾಡೋವಂಥವ್ರು, ಸೊ ಇವರೆಲ್ಲರೂ ಪ್ರತಿಯೊಬ್ಬರೂ ಈ ವರ್ಷ ಒಂದು ಜವಾಬ್ದಾರಿಯುತವಾದಂಥ ಕೆಲಸಗಳು ಅವ್ರಿಗೆ ಬರುತ್ತೆ. ಪ್ಲಸ್ ಅವರು ಎಲ್ಲರೂ ಪ್ರಾಮಿನೆಂಟಾಗಿ ನ್ಯೂಸ್ಗಳಲ್ಲಿ ಇರ್ತಾರೆ ಈ ವರ್ಷ. ಸೊ ನಂತರ ಬಂದ್ಬಿಟ್ಟು ನಾನೇನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ಎಕನಾಮಿಗಳು ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ ವರ್ಲ್ಡ್ ವೈಡ್. ಸೊ ಎಕನಾಮಿಕಲಿ ಸ್ವಲ್ಪ ಕಷ್ಟ ಇದೆ ಈ ವರ್ಷ. ಸ್ವಲ್ಪ ಯುರೋಪಿಯನ್ ಕಂಟ್ರೀಸ್ ಎಲ್ಲ ರಿಸೆಷನ್ಗೆ ಜಾರುವಂಥದ್ದು ಆಗಲೇ ಸ್ಟಾರ್ಟ್ ಆಗಿತ್ತು ಲಾಸ್ಟ್ ಇಯರೇ, ಬಟ್ ಎಲ್ಲೋ ಅವ್ರು ಅನೌನ್ಸ್ಮೆಂಟ್ಗಳು ಮಾಡ್ಕೊಂಡಿಲ್ಲ. ಸೊ ಎಕನಾಮಿಗಳು ಪ್ರತಿಯೊಂದು ಕಡೆ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ. ದುಡ್ಡನ್ನು ದುಡಿಯೋದು ಕಷ್ಟ ಆಗ್ತಾ ಹೋಗುತ್ತೆ, ಅದ್ರ ಬೆಲೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಪ್ರಪಂಚದಲ್ಲಿ ಜನಗಳಿಗೆ ಊಟದ ಬೆಲೆ ಗೊತ್ತಾಗುತ್ತೆ. ಅಂಥ ಸಂಭವನೂ ಇದೆ. ಯಾಕೆಂದರೆ ಯುದ್ಧ ಶುರುವಾಯಿತು ಅಂದರೆ ಅವೆಲ್ಲ ಆಗೋ ಸಂಭವನೂ ಇದೆ, ವರ್ಲ್ಡ್ ವಾರ್. ಸೊ ಅವಾಗ ಅನ್ಸೋಕ್ಕೆ ಶುರುವಾಗುತ್ತೆ, ಒಂದಿಷ್ಟೆಲ್ಲ ಭೂಮಿ ಇದ್ದಿದ್ದರೆ ಏನೋ ಬೆಳ್ಕೊಂಡು ತಿನ್ಕೊಂಡು ಜೀವನ ಮಾಡ್ಬೋದಾಗಿತ್ತಲ್ಲಪ್ಪ ಅಂತ. ಒಂದು ಭೂತಾಯಿಯ ವ್ಯಾಲ್ಯೂ, ಒಂದು ಊಟದ ವ್ಯಾಲ್ಯೂ
ಈ ವರ್ಷ ಜನಗಳಿಗೆ ಗೊತ್ತಾಗುವಂಥ ಸಂಭವನೂ ಬರುವಂಥದ್ದಿದೆ. ಆಮೇಲೆ ವೈರಸ್ ವಿಚಾರವಾಗಿ ಹೇಳಬೇಕು ಅಂತಂದರೆ, ನಾನು ಇದನ್ನ ಹಳೆ ಹಿಂದಿನ ವೀಡಿಯೋನಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಚಾಟ್ GPT ಅಲ್ಲ, ಟ್ರಿಂಕ್ GPT ಅಂತ. ಸೊ ಒಳ್ಳೆ ಪ್ರತಿನಿತ್ಯ ಒಂದು ಡಿಸಿಪ್ಲಿನ್ಡ್ ವೇ ಆಫ್ ಫುಡ್ ಲೈಫ್ನ ಮೇಂಟೈನ್ ಮಾಡೋದ್ರಿಂದ ಈ ವರ್ಷ ಯಾವುದೇ ರೀತಿಯಾದಂಥ ವೈರಸ್ಗಳು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾರತೀಯರಿಗೆ ತಟ್ಟೋದಿಲ್ಲ. ಯಾಕೆಂದರೆ ನಾವು ಭಾಳ ನಮ್ಮ ಫುಡ್ಡಲ್ಲಿ ನಾವು ಪ್ರತಿಯೊಂದು ಸ್ಪೈಸಸ್ಗಳನ್ನ ಬಳಸ್ತೀವಿ. ಸೊ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ. ಮತ್ತು ಇನ್ಫ್ಲಮೇಷನ್ ಎಕಾನಮಿದು ಇನ್ಫ್ಲಮೇಷನ್ ಬಾಡಿಲಿ ಆಗೋಂಥದ್ದೆಲ್ಲ ಕಮ್ಮಿ ಮಾಡುವಂಥದ್ದು ಸುಮಾರು ಇರುತ್ತೆ. ನಾವು ಜಿಂಜರ್ ಇರ್ಬೋದು, ಟರ್ಮರಿಕ್ ಇರ್ಬೋದು, ಪೆಪ್ಪರು, ಆಮೇಲೆ ಕ್ಲೋವ್ಸ್, ಲವಂಗ, ಸೊ ಇದನ್ನೆಲ್ಲ ಹಾಕಿ ನೀರುಗಳು ಕುದಿಸಿ ಕಷಾಯಗಳು ಮಾಡಿಕೊಂಡು ಕುಡಿಯೋದ್ರಿಂದ ಭಾಳ ಬಾಡಿನಲ್ಲಿ ಒಂದು ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಫಂಗಲ್ ಇನ್ಫೆಕ್ಷನ್ಸು ಇವೆಲ್ಲ ಏನೂ ಆಗದ ರೀತಿಯಲ್ಲಿ ಆಗುತ್ತೆ. ಮತ್ತು ನಮ್ಮ ಯೋಗಾಭ್ಯಾಸ ಏನಿದೆ ಅದನ್ನೆಲ್ಲ ಜನ ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದ್ರೆ, ಒಂದು ಸ್ಟ್ರಿಕ್ಟ್ ಎಕ್ಸಸೈಸು, ಡಯಟು ಇದೆಲ್ಲ ಅದು ತುಂಬ ಬರುತ್ತೆ ಈ ಸಲ ಈ ಜನಗಳಿಗೆ. ತುಂಬಾ ಅದು ಇವೆಲ್ಲ ಮಾಡಬೇಕು ಅನ್ನೋದು ತುಂಬ ಪ್ರಾಮಿನೆಂಟ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಬಾಡಿ ಬಿಲ್ಡರ್ಸು, ಆಮೇಲೆ ಬೌನ್ಸರ್ಸ್ ಇರ್ಬೋದು, ಆಮೇಲೆ ಬಾಡಿ ಬಿಲ್ಡಿಂಗ್ ಏನು ಜಿಮ್ಗಳಿದೆ ಇದರಲ್ಲೆಲ್ಲ ಜನ ತುಂಬ ತೊಡಗಿಸ್ಕೊಳ್ಳೋದ್ರಿಂದ ಫಿಸಿಕಲ್ ಫಿಟ್ನೆಸ್ ಕಡೆ ಗಮನ ಕೊಡ್ತಾರೆ ಜನ ಈ ಸಲ. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೋದು. ನಮ್ಮ ಭಾರತೀಯರಿಗೆ, ನಮ್ಮ ಫುಡ್ ಸ್ಟೈಲ್ಗೆ ಯಾವುದೇ ರೀತಿಯಾದಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ವರ್ಷ ವೈರಸ್ಗಳು ಅಟ್ಯಾಕ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅದು ಹೇಳಿ ಇನ್ನೊಂದು ವಿಚಾರನೂ ಹೇಳಬೇಕು. ಪ್ರಾಣಿಗಳಿಂದ ಅಥವಾ ಪಕ್ಷಿಗಳಿಂದ ಬರುವಂಥ ವೈರಸ್ಗಳು ಸ್ವಲ್ಪ ಅಲ್ಲಿ ಇಲ್ಲಿ ಗೊಂದಲ ಮತ್ತು ಆತಂಕ, ಆಮೇಲೆ ಕೆಲವು ಸಾವು ನೋವುಗಳನ್ನ ಸೃಷ್ಟಿ ಮಾಡುತ್ತೆ. ಸೊ ಹಾಗಾಗಿ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋರಿಗೆ ಅಷ್ಟು ಏನು ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಇದೆ. ನಾನ್ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋವಂಥವ್ರಿಗೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಈ ವರ್ಷ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕು ನಾನ್ ವೆಜಿಟೇರಿಯನ್ಸು. ಮತ್ತು ಈ ಪ್ರಾಣಿ ಹಕ್ಕಿ ಜ್ವರಗಳು ಅಥವಾ ಮಂಕಿ ಫೀವರ್ ಅಂತ ಕರಿತೀವಿ. ಸೊ ನಾನು ಹೇಳಿದ್ದೀನಿ ಈ ವರ್ಷ ಮಂಕಿ ಅನ್ನೋ ವರ್ಡು ಸೊ ಜಾಸ್ತಿ ಪ್ರಾಮಿನೆನ್ಸಲ್ಲಿರುತ್ತೆ ಅಂತ. ಸೊ ಅದು ಈ ವರ್ಷ ಆಗೋ ಸಂಭವ ಇದೆ. ಮತ್ತು ಈ ವರ್ಷ ಇನ್ನೊಂದು ಇಂಪಾರ್ಟೆಂಟು ನಿಮಗೆ ವಿಷಯ ತಿಳಿಸ್ಬೇಕು. ನಿಮ್ಮ ಮನೆಯಲ್ಲಿ 12ನೇ ವಯಸ್ಸಿನಿಂದ 22ನೇ ವಯಸ್ಸಿನ ಗಂಡು ಮಕ್ಕಳಿದ್ದರೆ, ನಿಮ್ಮ ಮನೆಯಲ್ಲಿ ಈ ವಯಸ್ಸಿನ ಗಂಡು ಮಕ್ಕಳು 10 ವರ್ಷದಿಂದ 22ನೇ ವರ್ಷ, 25 ವರ್ಷ ಮದುವೆ ಆಗಿಲ್ದಿರೋ ಬಾಲಕರು ಮನೆಯಲ್ಲಿದ್ದರೆ, ಯುವಕರು, ಇವ್ರಿಗೆ ನೀವು ದಯವಿಟ್ಟು ಕೈಗೆ ಕೆಂಪು ದಾರ ಕಟ್ಟಿ ದೃಷ್ಟಿ ಪರಿಹಾರಕ್ಕೆ. ಮತ್ತು ಇವ್ರಿಗೆ ಕುತ್ತಿಗೆನಲ್ಲಿ ಒಂದು ಆಂಜನೇಯ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿಗಳು ಇರುವಂಥದ್ದು, ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿಗಳು ಎರಡೂ ಇರುವಂಥದ್ದು ಒಂದು ಡಾಲರ್ನ ಇವ್ರ ಕುತ್ತಿಗೆಗೆ ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದರೆ, ಇವ್ರಿಗೆ ಯಾವುದೇ ರೀತಿಯಾದಂಥ ಆಚೆ ಹೋದಾಗ ಒಂದು ಅನಾಹುತಗಳು ಸಂಭವಿಸೋದು ಅಥವಾ ತೊಂದರೆ ಆಗುವಂಥದ್ದು ಇವೆಲ್ಲ ಆಗೋದಿಲ್ಲ. ಜನರಲಾಗಿ ಮನೆಯಲ್ಲಿ ಒಬ್ಬ ಗಂಡು ಮಗ ಇರುವಂಥವ್ರಿಗೆ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಈ ವರ್ಷ ಇದೆ. ಸೊ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಮಾಡಬೇಕು ಈ ವರ್ಷ. ಮತ್ತು ಇನ್ನು ಈ ವರ್ಷ ಗೋಲ್ಡು ಇದೆಲ್ಲ ಯಾವ ರೀತಿ ಇರುತ್ತೆ ಅಂತಂದರೆ, ಗೋಲ್ಡದೆಲ್ಲ ಚೆನ್ನಾಗೇ ಇದೆ ಈ ವರ್ಷ. ಗೋಲ್ಡ್ ರೇಟ್ಗಳೆಲ್ಲ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಬಟ್ ನಂತರದ ದಿನಗಳಲ್ಲಿ ಸ್ವಲ್ಪ ಡೌನ್ ಆಗ್ತಾ ಹೋಗುತ್ತೆ. ಇವಾಗ ತುಂಬ ಪೀಕ್ ಆಗ್ತಾಯಿದೆ. ಗೋಲ್ಡ್ ಇನ್ವೆಸ್ಟ್ಮೆಂಟು ತುಂಬ ಒಳ್ಳೆಯದು. ಸಿಲ್ವರ್ ವಿಲ್ ಬಿ ದ ನ್ಯೂ ಗೋಲ್ಡ್ ಅಂತ ಹೇಳಿದ್ದೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ. ಸೊ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಆಮೇಲೆ ಈ ವರ್ಷ ಬೇಸಿಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಈ ವರ್ಷ. ನಂತರ ಈ ವರ್ಷ ಬಂದು ಮ್ಯೂಸಿಷಿಯನ್ಸ್ಗಳಿಗೆ ಸ್ವಲ್ಪ ಕಷ್ಟದ ವರ್ಷ. ಮ್ಯೂಸಿಕ್ ಇಂಡಸ್ಟ್ರಿಲಿರೋರಿಗೆ ಸ್ವಲ್ಪ ಕಷ್ಟದ ವರ್ಷ. ಅನೇಕ ಜನಕ್ಕೆ ಭಾಳ ತೊಂದರೆಗಳಾಗ್ತಾ ಹೋಗುತ್ತೆ ಈ ವರ್ಷ. ಸೊ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿರೋರು ಸ್ವಲ್ಪ ಎಚ್ಚರದಲ್ಲಿರಬೇಕು. ಏನಾದರೂ ಒಂದು ಸ್ಟೇಜ್ ಕಾನ್ಸರ್ಟ್ ಮಾಡಬೇಕಾದ್ರೆ ಇರ್ಬೋದು, ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಅನಾಹುತಗಳಾಗೋದು. ವರ್ಲ್ಡ್ ವೈಡ್ ಯಾರನ್ನ ಫೇಮಸ್ ಇದ್ರೂ ಅಷ್ಟೇ, ಪಾಪ್ ಸಿಂಗರ್ಸು ಅವರು ಇವರೆಲ್ಲ. ಸೊ ಅವರೆಲ್ಲ ಸ್ವಲ್ಪ ಬೇಡದಿರೋ ವಿಷಯಕ್ಕೆ ಈ ಸಲ ನ್ಯೂಸ್ ಆಗ್ತಾ ಹೋಗ್ತಾರೆ. ಮ್ಯೂಸಿಕ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರು, ಸಿಂಗರ್ಸು, ಮ್ಯೂಸಿಷಿಯನ್ಸು, ಮ್ಯೂಸಿಕ್ ಕಂಪೋಸರ್ಸು, ಡೈರೆಕ್ಟರ್ಸು ಇವರೆಲ್ಲರೂ. ಸೊ ಇದೆಲ್ಲ ಸಂಭವ ಇದೆ. ಸೊ ಇದಿಷ್ಟು ಹೇಳ್ತಾ ಈ ವರ್ಷದ ಒಂದು ಸ್ಮಾಲ್ ನಿಮಗೆ ಇಂಟ್ರಡಕ್ಷನ್ ಆಗಿದೆ ಈ ವರ್ಷ ಯಾವ ರೀತಿ ಇರುತ್ತೆ ಅನ್ನೋದು. ಸೊ ಪಾಸಿಟಿವ್ಸು ಇಲ್ಲಿ ಏನು ತೊಗೊಳ್ಬೇಕು ಅಂತಂದರೆ, ಪ್ರತಿಯೊಬ್ಬರಿಗೂ ಒಂದು ದುಡಿಮೆ ಕಡೆ ಗಮನ ಹರಿಸುವಂಥ ಒಂದು ವರ್ಷ ಈ ವರ್ಷ. ಸೊ ಆ ರೀತಿ ಒಂದು ಆ ನಿಟ್ಟಿನಲ್ಲಿ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಅವ್ರವ್ರ ಜವಾಬ್ದಾರಿಗಳು, ನಾನು ಏನು ಮಾಡಬೇಕು, ನನ್ನ ಜವಾಬ್ದಾರಿಗಳು ಏನಿದೆ ಅನ್ನೋ ಅರಿವು ಆಗುತ್ತಲ್ಲ, ಅದು ವೆರಿ ಇಂಪಾರ್ಟೆಂಟ್ ಥಿಂಗ್. ಅದು ಲಾಂಗ್ ರನ್ನಲ್ಲಿ ನೋಡಿದ್ರೆ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ಅದು. ಸೊ ಇದಿಷ್ಟು ಹೇಳ್ತಾ ಈ ವರ್ಷದ ಭವಿಷ್ಯನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಂತರದ ದಿನಗಳಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ನಂಬರ್ಸು 1 ಹಿಡಿದು 9ವರೆಗೂ ಪ್ರತಿಯೊಬ್ಬರದು ಯಾವ ರೀತಿ ಇರುತ್ತೆ, ಅವ್ರು ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಧನ್ಯವಾದಗಳು.